ಒಂದು ದಿವಸ ನಾವು ಬೋರ್ವೆಲ್ ಹೋಗಿ ಪಾಯಿಂಟ್ ಮಾಡ್ಬೇಕಾದ್ರೆ ನಾನೇ ಖುದ್ದಾಗಿ ತಂದೆ ನಾವಿಬ್ಬರೂ ಪಾಯಿಂಟ್ ಮಾಡ್ಬೇಕಾದ್ರೆ ಆ ಮೂಲ ಸ್ಥಾನದಲ್ಲಿ ಒಬ್ಬರು ಮಾತಾಡಿದ್ರು ನಮಗೆ, ನೀರು ಕೊಡು ನನಗೆ ಪೂಜೆ ಮಾಡ್ತೀನಿ ಅಂತ ಹೇಳು ಅಂದರು. ನಾನು ಹೇಳಿದೆ. ಹೇಳಿದ್ದು ಮಾರನೇ ದಿವಸನೇ ನಮಗೆ ಬೋರ್ವೆಲ್ಲಾಗಿ ನೀರಾಯಿತು. ನನಗೆ ಕೆಲಸ ಆಗಬೇಕು ಅಂತ ಕೇಳ್ತಾರೆ. ಅವಾಗ ನಾವೇನು ಹೇಳ್ತೀವಿ, ಪ್ರಶ್ನೆ ಯಾಕೆ ನೋಡ್ತೀವಿ. ಆ ಪ್ರಶ್ನೆ ಯಾಕೆ ನೋಡಿದಾಗ ಅವ್ರು ಕೇಳೋದೇನೋ ಒಂದು 2ಕ್ಕೆ 2 ನಿಂಬೆಹಣ್ಣು. ಆ ನಿಂಬೆಹಣ್ಣಲ್ಲಿ ಅವ್ರ ಕಷ್ಟ ಏನೈತೆ, ಸಮಸ್ಯೆ ಏನೈತೆ ಅಂತ ಗೊತ್ತಾಗ್ತಿದೆ. ಓಂ ಶ್ರೀ ಬಗಳಾಮುಖಿ ದೇವಾಲಯ ಟ್ರಸ್ಟ್ ವತಿಯಿಂದ ನಾವು ಈ ದೇವಸ್ಥಾನ 15 ವರ್ಷ ಕಾಲದಿಂದಲೂ ಪ್ರತಿ ವರ್ಷ ನವರಾತ್ರಿ ಟೈಮಲ್ಲಿ ದೇವಿ ಬಗಳಾಮುಖಿ ನವರಾತ್ರಿ ಚಾಮುಂಡೇಶ್ವರಿ ಉತ್ಸವ ಮತ್ತು ಮುತ್ತೈದೆಯರಿಗೆ ಬಾಗಿಣ ಕಾರ್ಯಕ್ರಮ ಪ್ರತಿ ವರ್ಷವೂ ನಾವು ಮಾಡ್ಕೊಬರ್ತಾಯಿದ್ದೀವಿ. ಆದರೆ ಹಿಂದಿನಿಂದಲೂ ಇಲ್ಲಿ ಅನ್ನದಾನ ನಡಿಬೇಕು ಅನ್ನೋದು ಒಂದು ಕಾರ್ಯಕ್ರಮ ಗುರು ಮುಖೇನವಾಗಿ ಬಂತು, ತಾಯಿ ಮುಖೇನವಾಗಿ ಬಂತು. ಆದರೂ ಏನೇ ಬಂದರೂ ನಮ್ಮಲ್ಲಿ ಇರೋಂಥ ಶಕ್ತಿ ಮೀರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸರ್ವರಿಗೂ ಬರೋಂಥ ಭಕ್ತಾದಿಗಳಿಗೂ ಎಲ್ಲರಿಗೂ ಇಲ್ಲಿ ಬಂದಂಥ ಜಾಗದಲ್ಲಿ ಅವ್ರು ಕೇಳ್ಕೊಂಡಿರೋಂಥ ಕೋರಿಕೆಗಳು ತುಂಬಾ ಒಳ್ಳೆಯದಾಗಿದೆ. ಹೆಣ್ಮಕ್ಳಿಗೂ ಮದುವೆ ಆಗದಿದ್ದಂಥವ್ರು 25 ವರ್ಷದಿಂದ 30 ವರ್ಷದವರು 3 ವಾರ ಮಂಗಳವಾರ 3 ಶುಕ್ರವಾರ ಬಂದು ಇಲ್ಲಿ ಪೂಜೆ ಕೊಟ್ಟು ಅಮ್ಮನ ಹರಕೆ ಕಟ್ಕೊಂಡು ಹೋದರೆ ಅವ್ರ ಮದುವೆ ನಿಶ್ಚಿತ ತಪ್ಪೋದಿಲ್ಲ, ಮದುವೆ ಆಗುತ್ತೆ. ಮತ್ತು ಇದಾದ ನಂತರ ನಾವು ಮಾಡೋಂಥ ಕಾರ್ಯಕ್ರಮದಲ್ಲಿ ಕಷ್ಟ ಅಂತ ಬರ್ತಾರೆ. ಯಾರೇ ಬಂದರು ಅವ್ರು ಏನೂ ನಮ್ಮನ್ನು ಕೇಳ್ದಿದ್ರೂ ಪರವಾಗಿಲ್ಲ, ಆ ಅಮ್ಮನಿಗೆ 11 ರೂಪಾಯಿ ಕಾಣಿಕೆ ಕಟ್ಕೊಂಡೋದ್ರೆ ಅವ್ರಿಗೆಲ್ಲ ಕೆಲಸನೂ ಸಲೀಸೋಗಾಗುತ್ತೆ. ಒಂದು ಜಮೀನು ವಿಚಾರ ಇರ್ಬೋದು, ಒಂದು ಕೋರ್ಟ್ ವ್ಯವಹಾರ ಇರ್ಬೋದು, ಒಂದು ಅಣ್ಣ ತಮ್ಮಂದ್ರ ಜಗಳ ಇರ್ಬೋದು, ಒಂದು ಬೋರ್ವೆಲ್ಲಿನ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರನೂ ಈ ಜಾಗದಲ್ಲಿ ಬಂದವ್ರಿಗೆ ಒಳ್ಳೆಯದಾಗ್ತದೆ. ಆದರೆ ನಾವು 15 ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಬಂದು ಈ ಸರಿ ಟ್ರಸ್ಟ್ ವತಿಯಿಂದ ಎಲ್ಲ ದೇವಿಯನ್ನು ಆರಾಧನೆ ಮಾಡ್ತಾ ಬಂದ್ವಿ. 9 ನವರಾತ್ರಿಯಲ್ಲಿ 9 ದೇವಿಯನ್ನು ಆರಾಧನೆ ಮಾಡ್ಕೊಬರ್ತೀವಿ. ಆ 21 ಜನ ಮುತ್ತೈದೆಯರಿಗೆ ಇಲ್ಲ 41 ಜನ ಮುತ್ತೈದೆಯರಿಗೆ ಬಾಗಿಣ ಕಾರ್ಯಕ್ರಮ ಕೊಡ್ತೀವಿ. ಅದಾದ ನಂತರ ಚಾಮುಂಡೇಶ್ವರಿ ಉತ್ಸವ ಮಾಡ್ತೀವಿ ಈ ಜಾಗದಲ್ಲಿ. ಇದೊಂದು ಪುಣ್ಯಕ್ಷೇತ್ರ ಅಂದ್ಬಿಟ್ಟು ಇದು ನಮ್ಮ ಕೋಡಿಮಠ ಸ್ವಾಮಿಗಳು ಮೊನ್ನೆ ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರು ಸರ್ಪ ದರ್ಶನ ಕೊಡ್ತದೆ ಅಂತ ಹೇಳಿದ್ರು ಸರ್ವರಿಗೂ. ಈ ದೇವಸ್ಥಾನ ನಾನು ಮನೆ ಕಟ್ಟೋಕ್ಕೆ ಈ ಜಾಗಕ್ಕೆ ಬಂದಾಗೇ ಸರ್ಪ ಸುಮಾರು ಒಂದು 100 ಜನ 200 ಜನಕ್ಕೆ ದರ್ಶನ ಕೊಟ್ಟೈತೆ ಆಗಲೇ. ಪ್ರತಿ ಸರಿ ಇಲ್ಲಿ ಏನೋ ನಂಟು ಮುಂಟಾದರೂ ಸರ್ಪ ಬರುತ್ತೆ. ಇಲ್ಲಿ ಅಕ್ಕಪಕ್ಕದವ್ರು ತೋಟದವ್ರು ಬರ್ತಾರೆ, ಸರ್ಪ ಬಂದಿದ್ದಾರೆ, ಯಾರಿಗೂ ತೊಂದರೆ ಕೊಡಲ್ಲ. ಅದ್ರ ಪಾಡಾಗ ಅದು ಬರುತ್ತೆ, ಅದ್ರ ಪಾಡಾಗ ಅದು ಹೋಗುತ್ತೆ. ಅದು ನಮ್ಮ ಕಷ್ಟ ಏನೇ ಇದ್ರೂ 1 ಗ್ಲಾಸ್ ಹಾಲು, ಸ್ವಲ್ಪ ತುಪ್ಪ ಅಷ್ಟೇ ಅದಕ್ಕೆ ಬೇಕಾಗಿರೋದು. ಅರಿಶಿನ ಕುಂಕುಮ ಜಾಸ್ತಿ ಕೇಳ್ತಾಳೆ ಅಮ್ಮ. ಅರಿಶಿನ ಕುಂಕುಮ ಏನು ಕೇಳೋಕ್ಕೆ ಕೆಲಸ ಕೊಟ್ಟರು ಅವ್ರ ಕೆಲಸಗಳಾಗುತ್ತೆ. ರಾಜಕಾರಣಿಗಳಾಗಿರ್ಬೋದು, ಮೆಂಬರ್ಗಳಾಗಿರ್ಬೋದು ಬರ್ತಾರೆ, ನಾನು ಈ ಸರಿ ಎಲೆಕ್ಷನ್ ಕೊಡ್ತೀನಿ ಅಂತ ಬರ್ತಾರೆ. ಆ ಎಲೆಕ್ಷನ್ಗೆ ಸುಮಾರು ಜನ ಜಿಲ್ಲಾ ಪರಿಷತ್ ಮೆಂಬರ್ನ ಗೆಲ್ಲಿಸ್ಕೊಟ್ಟಿದ್ದಾಳೆ, ತಾಲೂಕ್ ಪಂಚಾಯತಿಯವ್ರು ಗೆದ್ದಿದ್ದಾರೆ, ಗ್ರಾಮ ಪಂಚಾಯತಿ ಮೆಂಬರ್ ಗೆದ್ದಿದ್ದಾರೆ. ಎಲ್ಲರಿಗೂ ಆ ಅಮ್ಮ ಕೆಲಸ ಮಾಡಿಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಈ ಗ್ರಾಮದಲ್ಲಿ ಅರ್ದೇಶನಹಳ್ಳಿ, ದೇವನಹಳ್ಳಿ ತಾಲೂಕು, ಕುಂದಾಣ ಹೋಬಳಿ, ಬೆಂಗಳೂರು ಗ್ರಾಮಾಂತರ ಈ ಜಾಗದಲ್ಲಿ ನಾವು ಓಂ ಶ್ರೀ ಬಗಳಾಮುಖಿ ದೇವಾಲಯ ಟ್ರಸ್ಟ್ ಮಾಡಿದ್ದೀವಿ. ಅದರ ಮುಖಾಂತರವಾಗಿ ದೇವಸ್ಥಾನ ಕಟ್ಟಲು ನಾವು ಪ್ರಯತ್ನ ಮಾಡ್ತಿದ್ದೀವಿ.